ಮೂರನೆಯ ಮಗನಿಲ್ಲವಲ್ಲ. ಜೇಷಾಮ್ ಜಬುದೊರೆ. ಅಧ್ಯಾಯ 8. ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಲೂಕ 10ನೇ ಅಧ್ಯಾಯದಲ್ಲಿ 11ರಿಂದ 32ನೇ ವಚನದವರೆಗೆ ಓದುವುದಾದರೆ, ಅಲ್ಲಿ ಒಬ್ಬ ತಂದೆಗೆ 2 ಮಕ್ಕಳಿದ್ದರು ಎಂದು ಅವರಲ್ಲಿ ಮೊದಲನೇ ಮಗನ ಬಗ್ಗೆ 2ನೇ ಮಗನ ಬಗ್ಗೆ ಬರೆದಿರುವುದನ್ನು ನಾವು ನೋಡುತ್ತೇವೆ. ಕೆಲವರು ಈ ದೃಷ್ಟಾಂತದ ಕತೆಗೆ ಕೆಟ್ಟು ಕುಮಾರನ ಸಾಮ್ಯವೆಂದು ಹೇಳುವರು. ಮತ್ತೆ ಕೆಲವರು ಈ ಕಥೆಯಲ್ಲಿ ಕೆಟ್ಟು ಹೋದ ಮಗನನ್ನು ಕುರಿತು ಹೇಳುವುದಕ್ಕಿಂತಲೂ ಹೆಚ್ಚಾಗಿ ತಂದೆಯ ಪ್ರೀತಿಯನ್ನು ಕುರಿತು ಹೇಳಿರುವುದರಿಂದ ತಂದೆಯ ಪ್ರೀತಿಯೆಂದು ಹೆಸರು ಕೊಟ್ಟರೆ ಚೆನ್ನಾಗಿರುವುದು ಎನ್ನುವರು. ಆದರೆ ನಾನು ಇದನ್ನು ಓದುವಾಗಲೆಲ್ಲ ಮೂರನೆಯ ಮಗನು ಇಲ್ಲವಲ್ಲ ಎಂಬ ಶಿರೋನಾಮೆಯನ್ನು ಕೊಡಬಹುದೆಂದು ಯೋಚಿಸುತ್ತೇನೆ. ತಂದೆಯು ಪ್ರೀತಿಯಿಂದಲೂ ಮಮತೆಯಿಂದಲೂ ತುಂಬಿದವನಾಗಿ ಮಕ್ಕಳ ಮೇಲೆ ಅಪರಿಮಿತವಾದ ಪ್ರೀತಿಯನ್ನು ಸುರಿಸುವುದನ್ನು ನೋಡುತ್ತೇವೆ. ಆದರೆ ಆ ಪ್ರೀತಿ ಆತನ ಹಿರಿಯ ಮಗನನ್ನಾಗಲಿ ಕಿರಿಮಗನಿಂದಾಗಲಿ ಅವನಿಗೆ ಸಿಕ್ಕಲಿಲ್ಲ. ಕಿರಿಮಗನು ದಯೆ ದಾಕ್ಷಿಣ್ಯವಿಲ್ಲದೆ ತಂದೆಯ ಬಳಿ ತನ್ನ ಪಾಲಿನ ಆಸ್ತಿಯನ್ನು ಪಡೆದುಕೊಂಡು ಹೋಗಿಬಿಡುತ್ತಾನೆ. ಇಸ್ರೇಲ್ ದೇಶದಲ್ಲಿ ತಂದೆಯು ಜೀವಿಸಿರುವಾಗ ಯಾವ ಮಗನು ಅವನನ್ನು ಬಿಟ್ಟು ಅಗಲಿ ಹೋಗುತ್ತಾನೋ ಅವನು ತಂದೆಯನ್ನು ಕೊಲ್ಲುವವನು ಎಂದು ಎಣಿಸಲ್ಪಡುವನು. ಕಿರಿಮಗನು ಈ ರೀತಿ ತಂದೆಯ ಪ್ರೀತಿಯನ್ನು ಉದಾಸೀನ ಮಾಡಿ ಲೋಕ ಭೋಗಗಳನ್ನು ಹುಡುಕಿ ಹೋದಾಗ ತಂದೆಯ ಹೃದಯ ಎಷ್ಟು ಸಂಕಟಪಟ್ಟಿರಬಹುದಲ್ಲವೇ? ಆದರೆ ಅದೇ ಸಮಯದಲ್ಲಿ ಹಿರಿಮಗನನ್ನು ನೋಡಿರಿ, ಅವನು ತಂದೆಯ ಮೇಲೆ ಮನಸ್ಸನ್ನು ಕೈಮಾಡಿಕೊಂಡವನಾಗಿ ಗುಣುಗುಟ್ಟುವನಾಗಿದ್ದನು. ನೀನು ಎಂದು ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ ಎಂದು ಹೇಳಿ ತಂದೆಯ ಮೇಲೆ ತಪ್ಪು ಹೊರಿಸುತ್ತಾನೆ. ಅದು ಮಾತ್ರವೇ ಅಲ್ಲ, ಸಹೋದರನ ಮೇಲೆ ಪ್ರೀತಿಯಿಲ್ಲದವನಾಗಿ ತನ್ನ ಒಡಹುಟ್ಟಿದ ತಮ್ಮನನ್ನು ಅಂಗೀಕರಿಸಿಕೊಳ್ಳಲು ಮನಸ್ಸಿಲ್ಲದವನಾಗಿ ತಮ್ಮ ಎಂದು ಸಹ ಕರೆಯದೆ ನಿಲ್ಲುವುದನ್ನು ನೋಡುತ್ತೇವೆ. ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಎಂದು ಕೋಪದಿಂದ ತಂದೆಯ ಮೇಲೆ ತಪ್ಪು ಹೊರಿಸುವುದನ್ನು ನೋಡುತ್ತೇವೆ. ಸೋದರ ಪ್ರೀತಿ ಅವನಲ್ಲಿ ಇಲ್ಲ. ಒಂದು ವೇಳೆ ನಿಮ್ಮ ಬಳಿ ಈ 2 ಕುಮಾರರಲ್ಲಿ ನೀವು ಯಾರ ಹಾಗೆ ಇರಲು ಆಶೆ ಪಡುತ್ತೀರೆಂದು ಕೇಳಿದರೆ ನೀವು ಯಾವ ಉತ್ತರ ಕೊಡಬಲ್ಲಿರಿ? ನನ್ನನ್ನು ಕೇಳುವುದಾದರೆ ಆ ತಂದೆಯ 3ನೆಯ ಮಗನಾಗಿರಲು ಬಯಸುತ್ತೇನೆ ಎಂದೇ ಹೇಳಬಲ್ಲೆ. ತಂದೆಯ ಪ್ರೀತಿಯನ್ನು ಒದರಿಬಿಟ್ಟು ದೂರ ಹೋಗದ ಮಗನಾಗಿ, ಸೋದರನನ್ನು ಪ್ರೀತಿಸುವವನಾಗಿ, ತಂದೆಯನ್ನು ಪ್ರೀತಿಸುವ ಮಗನಾಗಿ ಇರಲು ಬಯಸುತ್ತೇನೆ. ಈ ದೃಷ್ಟಾಂತದಲ್ಲಿ ಹೇಳಿರುವ ತಂದೆಯ ಪ್ರೀತಿ ಅಷ್ಟು ಅಧಿಕವಾಗಿದ್ದರೆ ಪರಲೋಕದ ತಂದೆಯ ಪ್ರೀತಿ ಇನ್ನೆಷ್ಟು ಅಧಿಕವಾದದಾಗಿಯೂ ಗಾಢವಾದದಾಗಿಯೂ ಇರಬಹುದಲ್ಲವೇ? ಆ ಪರಮ ತಂದೆ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯ ನಿಮಿತ್ತ ನಮಗೆ ಉನ್ನತವಾದ ಪ್ರೀತಿಯ ಉಡುಗೊರೆಯನ್ನು ಕಲ್ವಾರಿ ಸಿಲುಬೆಯಲ್ಲಿ ಕೊಟ್ಟನು. ನಮಗಾಗಿ ಜಜ್ಜಲ್ಪಟ್ಟು ನಮಗೆ ಸಮಾಧಾನವನ್ನು ಉಂಟುಮಾಡುವ ದಂಡನೆಯನ್ನು ತಾನು ತೆಗೆದುಕೊಂಡನು. ದೇವಮಗುವೆ, ಆ ಪರಮ ತಂದೆ ಪ್ರೀತಿಯುಳ್ಳಾತನು ಮಾತ್ರವೇ ಅಲ್ಲ, ನಿನ್ನ ಪ್ರೀತಿಗಾಗಿ ತವಕಿಸುವಾತನು ಆಗಿದ್ದನೆಂಬುದನ್ನು ಮರೆಯಬೇಡ. ಆ ದೇವರನ್ನು ಮೆಚ್ಚಿಸಿ ಆತನನ್ನೇ ಸಂತೋಷಪಡಿಸುವಂತನಾಗು. ಆತನೇ ನಿನ್ನ ಪಾಲು ಸ್ವಾಸ್ಥ್ಯವೂ ಆಗಿದ್ದಾನೆ. ದೇವರನ್ನು ಪ್ರೀತಿಸುವುದು ಮಾತ್ರವಲ್ಲ, ಸಹೋದರರ ಬಳಿಯೂ ಪ್ರೀತಿಯಿಂದಿರು. ದೇವರ ಕಡೆಗೆ ತಿರುಗಿ ಕೊಳ್ಳುವ ಸಹೋದರ ಸಹೋದರಿಯರಿಗಾಗಿ ಸಂತೋಷಪಟ್ಟು ಉಲ್ಲಾಸಿಸು. ಸೋದರ ಪ್ರೀತಿಯು ನೆಲೆಯಾಗಿರಲಿ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಯೆರೆಮೀಯ 31:3. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ.
ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.